ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಈ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಶ್ರೀ ಬ್ರಹ್ಮಶ್ರೀ ಮಡಿವಾಳ ಅಜ್ಜ ಒಕ್ಕುಂದದೊಳಗಿರುವಾಗ ಆ ಊರೊಳಗೆ ಒಂದು 60 ಜನರು ಕೂಡ್ಕೊಂಡ ಒಂದು ಸಂಗೀತ ಶಾಲೆ ಪ್ರಾರಂಭ ಮಾಡಿದ್ರಂತ. ಅದರಾಗ ಆ ಮಡ್ಲಿಕಾರ ರಾಮಚಂದ್ರಪ್ಪ ಅಂತಕ್ಕಂಥವನ ಅದಕ್ಕೆ ಮುಖ್ಯಸ್ಥ ಆಗಿದ್ದಂತ. ಹಿಂಗೆ ಸಂಗೀತ ಶಾಲೆ ಬೇಕಾದಂಥ ಎಲ್ಲ ಮೃದಂಗ ಪಿಟೀಲು ಎಲ್ಲ ಹಾರ್ಮೋನಿಯಮ್ಮು ತಬಲಾ ಇಂಥವನ್ನೆಲ್ಲ ಕೂಡಿಸಿ ಎಲ್ಲರೂ ದಿನ ಅಭ್ಯಾಸ ಮಾಡ್ತಿದ್ರಂತ. ಇಂಥ ಟೈಮ್ದೊಳಗೆ ಆ 60 ಜನರೊಳಗನ ಒಂದು ಕಲಹ ಅಂತಕ್ಕಂಥದ್ದು ಹುಟ್ಟಿ ಜಗಳ ಪ್ರಾರಂಭ ಆಕತಿ. ಆವಾಗ ಆ ಶಿವಲಿಂಗಪ್ಪಣ್ಣವ ಮಡಿವಾಳಜ್ಜನ ಕಡೆ ಬಂದ, ಯಪ್ಪ ಹಿಂಗೆ ನಮ್ಮ ಸಂಗೀತ ಶಾಲೆಯೊಳಗೆ ಜಗಳ ಆಗಾಕತ್ತೈತಿ ಅಂತ ಹೇಳಿದಂತ. ಆವಾಗ ಇಲ್ಪ ಶಿವಲಿಂಗ ಸ್ವಲ್ಪ ತಡಿಪ, ಆ ಮ್ಯಾಳ ಉಳಿದಿಲ್ಲ, ಅದು ಆದಷ್ಟು ಬೇಗ ಆ ಶಾಲೆ ಮುರಿದು ಹೋಕ್ಕತಿ ಅಂತ ಹೇಳಿದಂಗೆ ಆ ಒಂದು ಅಜ್ಜನ ಮುನ್ಸೂಚನೆಯಂತೆ ಆ ಮ್ಯಾಳದೊಳಗೆ ಒಬ್ಬರಿಂದ ಒಬ್ಬರಿಗೆ ಜಗಳ ಪ್ರಾರಂಭ ಆಗಿ ಕಲಹ ಹುಟ್ಟಿ ಆ ಸಂಘ ಅನ್ನುವಂಥದ್ದು ಆ ಶಾಲೆ ಅನ್ನುವಂಥದ್ದು ಮುರಿದು ಹೋತು ಅಂತೇಳಿ ಹೇಳ್ತಾರೆ. ಹಿಂಗೆ ಕ್ರಿಸ್ತಶಕ 19ನೇ ಶತಮಾನದೊಳಗೆ ಈ ಕನ್ನಡ ನಾಡಿನೊಳಗೆ ಮಡಿವಾಳಜ್ಜ ಹುಟ್ಟಿದರೂ ಕೂಡ ಭಾರತದ ತುಂಬೆಲ್ಲ ಸಂಚಾರ ಮಾಡಿ ಆ ಸಂಚಾರ ಕಾಲದೊಳಗೆ ಭೇಟಿ ಆದಂಥ ಜನರಿಗೆ ಅವರವರಿಗೆ ಅವ್ರವ್ರದ್ದೇ ರೀತಿಯೊಳಗೆ ಧರ್ಮದ ತತ್ವವನ್ನು ತಿಳಿಸಿ ನಮ್ಮ ಮಡಿವಾಳ ಅಜ್ಜ ಸಿದ್ಧಿ ಪುರುಷರಾಗಿ ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಈ ಮಡಿವಾಳ ಶಿವಯೋಗಿಗಳು ರಾಜ್ಯಾಂಕಿತಕ್ಕೆ ಜಗ್ಗದ ತನ್ನ ಜೀವಿತೋದ್ದೇಶವಾಗಿರ್ತಕ್ಕಂಥ ಭಕ್ತಿಯ ಸವಿಯನ್ನು ಎಲ್ಲರಿಗೂ ಉಣಬಡಿಸುತ್ತಾ ಅಂಧಶ್ರದ್ಧೆಯನ್ನು ಕೆತ್ತು ಹಾಕಿ ಅನೇಕ ದಾರ್ಶನಿಕರಿಗೆ ದಾರ್ಶನಿಕನೆನಿಸಿ ಎಂತೆಂಥ ದೊರೆಗಳನ್ನು ಸಹ ತಮ್ಮ ತಪಬಲದಿಂದ ಅವರ ಒಂದು ಒಲಮೆಯನ್ನು ಪಡೆದ ಗರ್ಗಕ್ಕೆ ಬರೋ ಪೂರ್ವದೊಳಗನ ಈ ಒಂದು ಒಕ್ಕುಂದ ಜನರ ಒತ್ತಾಯಕ್ಕೆ ಮನದ ಅವರಿಗೆ ಊರಿಗೆ ಹೋಗಿ ಒಕ್ಕುಂದದೊಳಗೆ ನೆಲೆಸ್ತಾರೆ. ಹಿಂಗಿದ್ದಂಥ ಟೈಮ್ದೊಳಗೆ ಒಂದು ದಿವಸ ಆ ಭಕ್ತ ಜನಕ್ಕೆ ಹೇಳ್ತಾರೋ, ನಾನು ಒಂದು ದಿವಸ ಈ ಮಲಪ್ರಭೆ ನದಿಯನ್ನು ದಾಟಿ ನಾ ಇನ್ನು ಹೊರಟು ಹೋಗ್ತೀನಿ ಅಂತೇಳಿ ತಿಳ್ಕೊಂಡ ಆ ಭಕ್ತರಿಗೆ ಹೇಳಿದಾಗ ಆ ಒಂದು ಒಕ್ಕುಂದದ ಭಕ್ತರು ಆ ಭಕ್ತಿಯ ರಸವನ್ನು ಕುಡಿದು ರುಚಿ ನೋಡಿದಂಥ ಜನ ಶ್ರೀ ಮಡಿವಾಳ ಅಜ್ಜನನ್ನು ಆ ಒಕ್ಕುಂದ ಬೆಟ್ಟ ಹೋಗಾಕ ಬಿಟ್ಕೊಡೋದಿಲ್ಲ. ಆ ಜನ ತಾವು ಸಿದ್ಧಿ ಪುರುಷರದಿರಿ, ಶಿವಯೋಗಿಗಳಿದಿರಿ, ತಮ್ಮ ದರ್ಶನದಿಂದ ನಮ್ಮ ತನೋ ಮನ ಧನ ಎಲ್ಲ ಪಾವನಾಗ್ಯಾವು, ನಮ್ಮಲ್ಲಿರ್ತಕ್ಕಂಥ ಕಷ್ಟ ನಷ್ಟ ಎಲ್ಲ ದೂರಾಗಿ ನಾವು ಸುಖ ಸಂಪತ್ತಿನಿಂದ ಜೀವನ ಮಾಡಕತ್ತೀವಿ ಅಜ್ಜ. ಅದಕ್ಕೆ ನಮ್ಮೂರು ಬಿಟ್ಟು ನೀ ಎಲ್ಲಿ ಹೋಗಬೇಡ, ನಿನಗೇನು ಇಲ್ಲಿ ಸೇವಾಕ್ಕೆ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ನಾವು ಮಾಡಿಕೊಡ್ತೇವೆ ನಿನಗಂತೇಳಿ ಎಲ್ಲ ಆ ಊರಿನ ಜನ ಗಟ್ಟಿಯಾಗಿ ಅವ್ರ ಪಾದ ಹಿಡ್ಕೊಂಡು ಬೇಡ್ಕೋತಾರೆ. ಆವಾಗ ಅದನ್ನು ಕಂಡಂಥ ಮಡಿವಾಳ ಅಜ್ಜ, ಹಂಗಾದ್ರೆ ಈ ರೀತಿ ನೀವು ಬಲವಂತ ಮಾಡ್ತೀರಪ್ಪ ಅಂತಂದಾಗ ನಿಮ್ಮ ಒಂದು ಕೋರಿಕೆಯನ್ನು ತಿರಸ್ಕರಿಸಿ ಧಿಕ್ಕರಿಸಿ ಹೋಗೋದೇನು ಚಲೋ ಅಲ್ಪ. ಒಂದು ವೇಳೆ ನಾ ಇಲ್ಲೇ ನೆಲೆಯಾಗಿ ನಿಂತ್ರೆ ಈ ಒಂದು ಭಕ್ತಿಯ ಉದ್ರೇಕದ ಜನರ ಮನಸ್ಥಿತಿಯನ್ನು ಪರೀಕ್ಷೆ ಮಾಡಬೇಕಂತೇಳಿ ತಿಳ್ಕೊಂಡ ಒಂದು ಷರತ್ತನ್ನು ಹಾಕ್ತಾರೆ ಅವರು. ಏನಪ್ಪ ಅಂತಂದ್ರೆ, ನಾ ಈಗೇನು ಇಲ್ಲಿ ಕುಂತೇನಲ್ಲ, ಈ ಕುಂತಂಥ ಹೊಲದೊಳಗೆ 4 ಎಕರೆ ಹೊಲನ ನನಗೆ ಮಠ ಕಟ್ಟಿಸ್ಕೊಳ್ಳಾಕ ನೀವು ಬಿಟ್ಕೊಡ್ಬೇಕು. ಅಂದ್ರೆ ನಾನು ನಿಮ್ಮ ಊರಾಗನ ನನ್ನ ಸಮಾಧಿ ಸ್ಥಿತಿವರೆಗೂ ಇಲ್ಲೇ ಇರ್ತೀನಿ ಅಂತೇಳಿ
ಆ ಹೊಲದೊಳಗೆ ಗಟ್ಟಿಯಾಗಿ ಕುಂತು ಬಿಡ್ತಾರೆ. ಹಿಂಗೆ ಪಟ್ಟು ಹಿಡಿದು ಕುಂತಂಥ ಮಡಿವಾಳ ಅಜ್ಜನ ಒಂದು ಸ್ಥಿತಿಯನ್ನು ಕಂಡ, ವಿಚಾರವನ್ನು ಕಂಡ ಆ ಹೊಲದ ಮಾಲಕರು ಯಾರಿರ್ತಾರಪ್ಪ ಅಂದ್ರೆ ಒಬ್ಬಕ್ಕೆ ಹೆಣ್ಣು ಮಗಳು ಇರ್ತಾಳು. ಆ ಒಂದು ಹೆಣ್ಣು ಮಗಳನ್ನ ಹೋಗಿ ಕೇಳ್ತಾರೆ. ಆದ್ರೆ ಆ ಹೆಣ್ಣು ಮಗಳು ಅತಿ ಜೀನ, ಕೃಪಣ, ಹೀನ ಸ್ವಭಾವದ ಹೆಣ್ಮಗಳು ಇರ್ತಾಳು. ಆಕೆ ತನ್ನ 4 ಎಕರೆ ಜಮೀನು ಕೊಡಾಕ ಒಪ್ಪೋದಿಲ್ಲ. ಆವಾಗ ಕೊಟ್ಟಂಗೆ ಬಡತನ ಬಂದಕ್ಕೊಮ್ಮೆ ಅನ್ನುವಂಗ ನಿಜವಾಗಿಯೂ ಯಾರು ದಾನ ಧರ್ಮಾದಿಗಳನ್ನು ಮಾಡ್ತಾರೋ ಅಂಥವ್ರಿಗೆ ಬಡತನ ಅನ್ನುವಂಥದ್ದು ಯಾವ ಕಾಲಕ್ಕೂ ಬರುವುದಿಲ್ಲ. ಆದ್ರೆ ಆ ಒಕ್ಕುಂದದ ವೃದ್ಧ ಹೆಣ್ಮಗಳು ಆ ಒಂದು ಮಲಪ್ರಭೆಯ ದಂಡೆಯಲ್ಲಿರ್ತಕ್ಕಂಥ ಜಮೀನನ್ನು ಮಡಿವಾಳ ಅಜ್ಜನಿಗೆ ಕೊಡಾಕ ಒಪ್ಪಲಿಲ್ಲ. ಆವಾಗ ಆ ಉಳಿದಂಥ ಊರು ಜನ ನಾ ಮುಂದೆ ತಾ ಮುಂದೆ ಅಂತೇಳಿ ತಮ್ಮ ಜಮೀನು ಕೊಡಾಕ ಆ ಮಡಿವಾಳ ಅಜ್ಜನ ಪಾದಕ್ಕೆ ಅರ್ಪಣೆ ಮಾಡಾಕ ಮುಂದಾದರು. ಆದ್ರೆ ಮಡಿವಾಳ ಅಜ್ಜ ಅದಕ್ಕೆ ಒಪ್ಪಲಿಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರಿಗೆ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತಕ್ಕಂಥ ಒಂದು ಶರಣರ ಉಕ್ತಿಯನ್ನು ಪುನರುಚ್ಚರಿಸಿ, ಆಗಲ್ಪ ಆ ಪರಮಾತ್ಮನ ಒಂದು ಆಜ್ಞೆ, ನಾ ಎಲ್ಲಿರ್ಬೇಕಂತ ಅವನ ಸಂಕಲ್ಪ ಐತೋ ಹಂಗೆ ಆಗಲಿ ಅಂತೇಳಿ ತಿಳ್ಕೊಂಡ ಆ ಒಂದು ಜಿಪ್ಪಣ ಮುದುಕಿಗೆ ಮಡಿವಾಳ ಅಜ್ಜ ಹೇಳ್ತಾನೋ, ಆಗಲಿ ತಾಯಿ, ನೀ ನನಗೆ ನಿನ್ನ ಹೊಲವನ್ನು ಕೊಡದಿದ್ರೂ ಚಿಂತಿಲ್ಲ, ನಿನ್ನ ಹೊಲದಾಗ ಇನ್ನು ಏನು ಬಳಕೋತೀಯೋ ಬಳಕೋ, ಏನು ಬೆಳಿತೀಯೋ ಬೆಳಿ ಅಂತೇಳಿ ಗಂಭೀರವಾಗಿ ನುಡಿದ ಆ ಒಂದು ಒಕ್ಕುಂದದ ಸರಹದ್ದನ್ನು ದಾಟ್ತಾರೆ. ಹಂಗೆ ಆ ಮಹಾತ್ಮರು ಮಹಿಮರು ನುಡಿದಂಥ ವಾಣಿ ಎಂದು ಸುಳ್ಳಾಗುವುದಿಲ್ಲ. ಅವರ ಒಂದು ಸಾಕ್ಷಾತ್ತಾಗಿ ಆ ನುಡಿವಾಣಿ ಅಷ್ಟ ಒಂದು ಅರ್ಥ ಗರ್ಭಿತ ಆಗಿತ್ತು. ಇವತ್ತಿನವರೆಗೂ ಆ ಒಂದು ಮಡಿವಾಳ ಅಜ್ಜ ಬೇಡಿದಂಥ ಹೊಲದೊಳಗೆ ಒಂದು ಬೊಗಸೆ ಕಾಳನ್ನು ಕೂಡ ಅವಳಿಗೆ ಆಕಿದ್ದಾಗೂ ಪಡೆಯೋಕ್ಕಾಗಲಿಲ್ಲ. ಮುಂದೆ ಅವಳ ವಂಶಸ್ಥರಿಗೂ ಕೂಡ ಅಂದಿನಿಂದ ಇಂದಿನವರೆಗೂ ಅದು ಅಣ್ತಂಬರೊಳಗೆ ಜಗಳ ಹೊಟ್ಟೆ ಅದನ್ನು ಸಾಗುವಳಿ ಮಾಡ್ದನ ಹಂಗೆ ಇವತ್ತಿನವರೆಗೂ ಪಡ ಬಿದ್ದೈತಿ ಅನ್ನುವಂಥದ್ದನ್ನು ಅಲ್ಲೇ ಇಲ್ಲಿವರೆಗೂ ಆ ಜನ ಹೇಳುವಂಥ ಮಾತೈತಿ. ಆ ಒಂದು ಭೂಮಿ ಬರೀ ಮಣ್ಣಾಗಿ ಉಳಿತೇ ಹೊರತು ಅಲ್ಲಿ ಒಂದು ಕಾಳು ಧಾನ್ಯವನ್ನು ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹಂಗೆ ಒಂದು ಮಹಾತ್ಮರ ನುಡಿವಾಕ್ಯಗಳನ್ನು ನಾವು ಅಲಕ್ಷ್ಯ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಹಿಂಗೆ ನೇಗಿನಾಳದೊಳಗೆ ಇದ್ದಂಥ ಒಬ್ಬ ಭಕ್ತ, ಯಾರು ಎಂಚಲ ಬಸಪ್ಪ ಅಂತಕ್ಕಂಥವ, ಪ್ರತಿ ಅಮಾವಾಸ್ಯೆಗೊಮ್ಮೆ ಗರ್ಗಕ್ಕೆ ಬಂದ ಮಡಿವಾಳ ಅಜ್ಜನ ದರ್ಶನ ಪಡೆದ ಅವರ ಒಂದು ಪಾದಕ್ಕೆ ಕಾಯಿ ಕರ್ಪೂರ ಅರ್ಪಿಸಿ ಸ್ತೋತ್ರ ಮಾಡಿ ಮರಳಿ ನೇಗಿನಾಳಕ್ಕೆ ಹೊಕ್ಕಿದ್ದ. ಹಿಂಗೆ ಸತತ 1 ವರ್ಷದವರೆಗೂ ಆ ಮಡಿವಾಳ ಅಜ್ಜನ ಒಂದು ಸೇವೆಯನ್ನು ಮಾಡಿದ. ಅವನ ಒಂದು ಸೇವೆಯನ್ನು ಸ್ವೀಕಾರ ಮಾಡಿದಂಥ ಮಡಿವಾಳ ಅಜ್ಜ ಅವನ ಕರೆದ, ಏ ಬಸಪ್ಪ, ನೀ ಭಾಳ ಬಡವದಿಪ್ಪ, ಹೊಲದಾಗ ಕೆಲಸ ಮಾಡಿದ್ರನ ದಿನಾಲೂ ನಿನ್ನ ಹೊಟ್ಟಿಗೆ ಆಗುವಷ್ಟು ಕನಿಷ್ಠ ಒಂದು ಸೊಲಿಗೆ ಆದರೂ ಕಾಳು ಸಿಗ್ತೈತಿ. ನೀ ಹೊಟ್ಟೆಯನ್ನು ಈ ಒಂದು ದುಡಿಮೆಯನ್ನು ಬಿಟ್ಟ ಪ್ರತಿ ಅಮಾವಾಸ್ಯೆಗೊಮ್ಮೆ ಸುಮ್ಮನೆ ಬಂದು ಯಾಕೆ ಆಯಾಸ ಪಡ್ತೀಪ್ಪ? ಇದಕ್ಕೆ ಕಾರಣ ಏನೈತಪ್ಪ ನಿಂದು?
ನಿನ್ನ ಉದ್ದೇಶ ಏನೈತಿ ಸ್ಪಷ್ಟವಾಗಿ ಹೇಳು ಅಂತೇಳಿ ತಿಳ್ಕೊಂಡು ಅಂದಾಗ ಆ ಬಸಪ್ಪ, ಹೇ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಗುರುವೇ, ತಮಗೆ ಗೊತ್ತಿಲ್ಲದ್ದು ಯಾವುದೈತಿ? ನನ್ನ ಮದುವೆ ಆಗಿ 25 ವರ್ಷ ಆದ್ರೂ ಇನ್ನೂ ಮಕ್ಕಳಾಗಿಲ್ಲ. ಅದಕ್ಕೆ ನನಗೆ ಸಂತಾನ ಕೃಪೆ ಮಾಡಬೇಕು ಅಂತೇಳಿ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನೆ. ಆವಾಗ ಮಡಿವಾಳ ಅಜ್ಜ ಆಶೀರ್ವಾದ ಮಾಡಿ, ಭಾಳ ಚಲೋ ಆತ್ಪ, ಮುಂದಿನ ಅಮಾಸಿಗೆ ನೀ ಬರೋ ಕಾರಣ ಏನಿಲ್ಲ. ಇನ್ನು ನೀನು ನಿನ್ನ ಹೆಂಡತಿ ಗರ್ಭಿಣಿಯಾಗಿ ಗಂಡು ಮಗನ ಹಡಿತಾಳು. ಆ ಮಗುವಿನಿಂದ ನಿನ್ನ ಮನೆತನ ಊರ್ಜಿತ ಸ್ಥಿತಿಗೆ ಇರ್ತೈತಿ, ಅಂದ್ರೆ ಉನ್ನತಿಗೆ ಇರ್ತೈತಿ. ಅವಳ ಹಡೆದ ಮ್ಯಾಲ ಆ ಮಗುವಿನ ಸಹಿತವಾಗಿ ನೀನು ಮಠಕ್ಕೆ ಆ ಕೂಸಿನ ಕರ್ಕೊಂಡು ಬರಬೇಕು. ಆ ಕೂಸಿಗೆ ನಾವೇ ಹೆಸರಿಡ್ತೀವಿ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೋ. ಮಾಡಿದ್ದಲ್ದ, ಆತ್ ಬಸಪ್ಪ, ಊಟಕ್ಕೆ ಏನು ತಂದೀಯೋ ಅಂತ ಕೇಳಿದ್ರು. ಆವಾಗ ಬಸಪ್ಪ, ಯಪ್ಪ ನಾ ಬಡವಪ್ಪ, ತಂಗಳು ರೊಟ್ಟಿ ಪುಂಡಿ ಪಲ್ಯ ತಂದೇನಿ, ಸ್ವೀಕಾರ ಮಾಡಿರಿ ಅಂತೇಳಿ ಆ ಒಂದು ರೊಟ್ಟಿ ಗಂಟು ಬಿಚ್ಚಿ ಸ್ವಾಮಿಗಳ ಮುಂದೆ ಹಿಡಿತಾನೆ. ಆವಾಗ ಮಡಿವಾಳ ಅಜ್ಜ ಅದನ್ನು ಆದರದಿಂದ ಸ್ವೀಕಾರ ಮಾಡಿ ಆ ತಂಗಳು ರೊಟ್ಟಿ ಪುಂಡಿ ಪಲ್ಯದಲ್ಲಿಯೇ ಪವಿತ್ರ ಒಂದು ಭಕ್ತಿಯ ಅಮೃತ ಸವಿಯನ್ನೇ ಸವಿದು ಅವನಿಗೆ ಆಶೀರ್ವಾದ ಮಾಡಿ ಊರಿಗೆ ಕಳಿಸ್ಕೊಡ್ತಾರೆ. ಮುಂದೆ ಕೆಲವೊಂದು ದಿವಸದ ಮೇಲೆ ಅವನ ಹೆಂಡತಿ ಗರ್ಭವತಿಯಾಗಿ ಗಂಡು ಮಗನ್ನ ಹಡಿತಾಳು. ಹಡದ ಕೆಲವು ದಿವಸದ ಮೇಲೆ ಆ ಬಸಪ್ಪ ಅನ್ನುವಂಥವ ಆ ಕೂಸಿನ ತಕ್ಕೊಂಡು ಮಠಕ್ಕೆ ಬರ್ತಾನೆ. ಬಂದಾಗ ಆ ಮಡಿವಾಳ ಅಜ್ಜ ಆ ಕೂಸಿಗೆ ನೀಲಕಂಠ ಅಂತೇಳಿ ಹೆಸರಿಟ್ಟು ಅವನಿಗೆ ಆ ಕೂಸಿಗೆ ಹರಕೆಯನ್ನು ಗೈದ ಆಶೀರ್ವಾದ ಮಾಡಿ ಕಳಿಸ್ತಾರೋ. ಮುಂದೆ ಆ ಕೂಸು ಬೆಳೆದು ದೊಡ್ಡವಾದಂಗೆ ಅವರ ಬಡತನ ಬಯಲಾಗಕತ್ತತಿ. ಮುಂದೆ ಈ ನೀಲಕಂಠಪ್ಪ ಅಂತಕ್ಕಂಥವ ಶಿಕ್ಷಣ ಒಂದು ಇಲಾಖೆಯೊಳಗೆ ಸೇರಿ ಕರ್ನಾಟಕದಲ್ಲಿನ ಆದರ್ಶ ಶಿಕ್ಷಕ ಆದದ್ದಲ್ದ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಗಳಿಸಿ ಇಸ್ವಿ 1940 ಶಿವೈಕ್ಯ ಆಗ್ತಾನೆ, ಕೈಲಾಸವಾಸಿ ಆಗ್ತಾನೆ. ಹಂಗೆ ಈ ಒಂದು ನೀಲಕಂಠಪ್ಪನ ಮಗ ಸುಪ್ರಸಿದ್ಧ ವಕೀಲ ಶ್ರೀ ಚೆನ್ನಪ್ಪ ಇಂಚಲ್ ಅಂತಕ್ಕಂಥವರು 1949 5,000 ರೂಪಾಯಿ ಖರ್ಚು ಮಾಡಿ ಆ ಗರಗದ ಮಡಿವಾಳ ಶಿವಯೋಗಿಗಳ ಮಠಕ್ಕೆ ಹೊಂದಿಕೊಂಡಂಗೆ ಉಗ್ರಾಣಮಣಿ ಭೋಜನ ಶಾಲೆಗಳನ್ನು ಕಟ್ಟಿಸ್ತಾರೆ. ಇಂಥ ಒಂದು ಸದ್ಭಕ್ತರು ಸಂಪತ್ತು ಸತ್ಕಾರ್ಯದಲ್ಲಿ ವಿನಿಯೋಗವಾಗೋದು ಸಂತೋಷದ ಸಂಗತಿ. ಈ ಒಂದು ಮಡಿವಾಳ ಅಜ್ಜನ ಕೃಪೆಯಿಂದ ಅವರ ವಂಶ ಕುಡಿ ಎಳೆದು ಇವತ್ತಿನವರೆಗೂ ಚಿಗಡಾಕತ್ತೈತಿ. ಹಂಗೆ ಅಂಬಡಗಟ್ಟಿ ಸರ್ದಾರ ಶಿವಶಂಕರಪ್ಪನವರು ಆ ಮಡಿವಾಳ ಅಜ್ಜನ ಅನುಗ್ರಹದಿಂದ ಗಂಡು ಮಗನ್ನ ಪಡಿತಾರೆ. ಈ ಒಂದು ಮಡಿವಾಳ ಅಜ್ಜನ ಆಶೀರ್ವಾದದಿಂದ ಹುಟ್ಟಿದಂಥ ಮಗು ಸುಪ್ರಸಿದ್ಧ ಬ್ಯಾರಿಸ್ಟರ್ ಶ್ರೀ ಮಡಿವಾಳೇಶ್ವರ ಶಿವಶಂಕರಪ್ಪ ಸರ್ದಾರ್. ಇವರು ಬ್ಯಾರಕ್ಲ ಆಗಿ ಹೆಸರಾಂತ ವಕೀಲರಾಗಿ ಒಂದು ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಅದಕ್ಕೆ ಈ ಶಿವಶಂಕರಪ್ಪನವರು ಮಡಿವಾಳ ಅಜ್ಜನ ಆಶೀರ್ವಾದದಿಂದ ಮಗುವನ್ನು ಪಡೆದದ್ದಕ್ಕಾಗಿ ಅವರ ಒಂದು ಆಶೀರ್ವಾದದ ಸವಿ ನೆನಪಿಗಾಗಿ ತಮ್ಮ ಮಗನಿಗೆ ಶ್ರೀ ಮಡಿವಾಳೇಶ್ವರ ಅಂತೇನ ಹೆಸರಿಟ್ಟಿರ್ತಾರೋ. ಆ ಒಂದು ಮಡಿವಾಳೇಶ್ವರ ಅಂತಕ್ಕಂಥ ಹೆಸರಿನಿಂದಲೇ ಅವರು ಲೋಕ ವಿಖ್ಯಾತಿಯನ್ನು ಪಡಿತಾರೋ ಅಂತ ಹೇಳುವಲ್ಲಿಗೆ ಇವತ್ತಿನ ಚರಿತ್ರೆಯನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.